ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತೀರಾ ಕಶ್ಮೀರ್ ಇವತ್ತಿನ ಕ್ಲಾಸ್ನಲ್ಲಿ 5ನೇ ಸೆಮಿಸ್ಟರ್ನಲ್ಲಿ ಬರ್ತಕ್ಕಂತಹ ಎಕನಾಮಿಕ್ DSC 10 ಅಭಿವೃದ್ಧಿ ಅರ್ಥಶಾಸ್ತ್ರ. ಇದರಲ್ಲಿ ಏನಪ್ಪ ಅಂತಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಕ್ವಶನ್ಗಳು, 1 ಅಂಕದ ಪ್ರಶ್ನೆಗಳು ಯಾವ ರೀತಿ ಬರ್ಬೋದು ಅಂತಕ್ಕಂಥದ್ದು ನಾವು ಇವತ್ತಿನ ಕ್ಲಾಸಲ್ಲಿ ನಾವು ತಿಳಿದುಕೊಳ್ಳೋಣ ಬನ್ನಿ. ಮೊದಲನೇ ಪ್ರಶ್ನೆ, ಆರ್ಥಿಕ ಅಭಿವೃದ್ಧಿ ಎಂದರೇನು? 2, ಆರ್ಥಿಕ ಬೆಳವಣಿಗೆ ಎಂದರೇನು? 3, PQLI, HDI, GNP, HPI, SDN ಅನ್ನು ವಿಸ್ತರಿಸಿರಿ. 4, ಬಡತನ ಎಂದರೇನು? 5, ಕಾಣದ ಕೈ ಎಂದರೇನು? 6, ಆಡಮ್ ಸ್ಮಿತ್ ರವರ ಗ್ರಂಥ ಯಾವುದು? ಶ್ರಮ ವಿಭಜನೆ ಎಂದರೇನು? 8, ಹೆಚ್ಚುವರಿ ಮೌಲ್ಯ ಎಂದರೇನು? 9, ಸಮತೋಲನ ಮತ್ತು ಅಸಮತೋಲನ ಬೆಳವಣಿಗೆ ಸಿದ್ಧಾಂತದ ಪ್ರತಿಪಾದಕರು ಯಾರು? 10, ಬಂಡವಾಳ ಉತ್ಪನ್ನ ಅನುಪಾತ ಎಂದರೇನು? 11, ಸುಸ್ಥಿರ ಅಭಿವೃದ್ಧಿ ಎಂದರೇನು? 12, ಒಳಗೊಳ್ಳುವ ಅಭಿವೃದ್ಧಿ ಎಂದರೇನು? 13, ಸುಸ್ಥಿರ ಅಭಿವೃದ್ಧಿಗೆ 2 ಗುರಿಗಳನ್ನು ತಿಳಿಸಿರಿ. 14, ಕಾರ್ಲ್ ಮಾರ್ಕ್ಸ್ ರವರ ಕೃತಿಯನ್ನು ಹೆಸರಿಸಿರಿ. 15, ಕೈಗಾರಿಕಾ ಮೀಸಲು ಪಡೆ ಎಂದರೇನು? 16, ಆರ್ಥಿಕ ಬೆಳವಣಿಗೆ ಹಂತಗಳನ್ನು ನೀಡಿದವರು ಯಾರು ಅಂತಕ್ಕಂಥ ಒಂದು 16 ಪ್ರಶ್ನೆಗಳೇನಪ್ಪ ಅಂತಂದ್ರೆ 1 ಅಂಕದ ಪ್ರಶ್ನೆಗಳಾಗಿರ್ತವೆ. ಇಷ್ಟನಂದ್ರೆ ಡೆವಲಪ್ಮೆಂಟ್ ಎಕನಾಮಿಕ್ ಅಭಿವೃದ್ಧಿ ಅರ್ಥಶಾಸ್ತ್ರ DSC 10ನಲ್ಲಿ ಬರ್ತಕ್ಕಂಥ 1 ಅಂಕದ ಪ್ರಶ್ನೆಗಳು. ಇಷ್ಟೇನಂದ್ರೆ ಇವತ್ತಿನ ಕ್ಲಾಸಲ್ಲಿರುವಂತಹ ಮಾಹಿತಿ. ಇದೇ ರೀತಿ ಪ್ರತಿದಿನ ವಿಡಿಯೋ ನೋಡಬೇಕಾಯ್ತಪ್ಪ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ ಯಾರನ್ನಾದ್ರೂ ಹೆಲ್ಪ್ ಮಾಡಿದ್ರಪ್ಪ ಅಂತಂದ್ರೆ ನಾವು ಪ್ರತಿದಿನ ಹಾಕೋ ವಿಡಿಯೋ ನೋಟಿಫಿಕೇಶನ್ ತಲುಪುತ್ತದೆ ಅಂತ ಹೇಳ್ತಾ, BA 5ನೇ ಸೆಮಿಸ್ಟರ್ದು ಯಾವುದೋ ನೋಟ್ಸ್ಗಳು PDF ಬೇಕಾದಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಲಿಂಕ್ ಆಗಿರ್ತೇವೆ, ಅಲ್ಲಿ ಹೋಗಿ ಜಾಯ್ನ್ ಆದ್ರಪ್ಪ ಅಂತಂದ್ರೆ ನಿಮಗೆ ಬೇಕಾಗೋ ನೋಟ್ಸ್ಗಳು ದೊರೀತಾವೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.